ಎಲ್ರಿಗೂ ನಮಸ್ತೆ. ನಾನು ಇವತ್ತೊಂದು ಸ್ವೀಟ್ ಮಾಡ್ತಾಯಿದ್ದೀನಿ. ತುಂಬ ಟ್ರೆಡಿಷನಲ್ ಇದು. ಮೊದಲೆಲ್ಲ ತುಂಬ ಮಾಡ್ತಾಯಿದ್ರು. ಅದಕ್ಕೆ ಇವಾಗ ಬಟ್ಲಿಗೆ ಒಂದೂವರೆ ಕಪ್ಪು ಗೋಧಿ ಹಿಟ್ಟು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಒಂದೆರಡು ಚಿಟಿಕೆ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಬೇಕಿಂಗ್ ಪೌಡ್ರ್ ಇಲ್ಲಾಂದರೆ ಬೇಕಿಂಗ್ ಸೋಡಾನಾದರೂ ಹಾಕ್ಕೋಬೋದು. ಇದಕ್ಕೆ 2-3 ಸ್ಪೂನು ಮೊಸರು ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಮೊಸರು ಹಾಕಿದ್ದೀನಿ. 2 ಸ್ಪೂನು ತುಪ್ಪ ಹಾಕ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ದೊಡ್ಡರವ್ರಿಗೆ ಇಷ್ಟಪಟ್ಟು ತಿಂತಾರೆ. ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಸೋಣ. ಇವಾಗ ಚಪಾತಿ ಹಿಟ್ಟಿನದೇ ಪೂರಿ ಹಿಟ್ಟಿನದಾಗೆ ಕಲಸಿದ್ದೀನಿ. ಮೀಡಿಯಮ್ ಆಗಿ, ತುಂಬ ಸ್ಮೂತು ಅಲ್ಲ, ಸ್ವಲ್ಪ ಗಟ್ಟಿನೂ ಅಲ್ಲ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಇದನ್ನು ಮುಚ್ಚಿ ಇಟ್ಬಿಡೋಣ. ಇದಕ್ಕೆ ಒಂದು ಜಾರಿಗೆ ಹುರಿದಿರೋ ಕಡಲೆಬೇಳೆ ಮತ್ತು 2 ಏಲಕ್ಕಿ, ಸ್ವಲ್ಪ ಸಕ್ಕರೆ ಹಾಕೋಣ. ಒಂದು ಅರ್ಧ ಬಟ್ಲು ಸಕ್ಕರೆ ಸೇರಿಸೋಣ. ಸಕ್ಕರೆ ಬದಲಾಗಿ ನಾನು ಪುಡಿ ಇದೆ, ಮೊನ್ನೆ ಸ್ವೀಟಿ ಮಾಡಿದ್ದು ಪುಡಿನೇ ಹಾಕ್ತಾಯಿದ್ದೀನಿ. ಅರ್ಧ ಬಟ್ಲು ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಬಿಡೋಣ. ಇದನ್ನು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ 1 ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ. ಅದಕ್ಕಿಲ್ಲಿ 1/4 ಬಟ್ಲಷ್ಟು ನೀರು ಹಾಕ್ಬಿಡೋಣ. ನನಗೆ ಪುಡಿ ಇತ್ತು, ಸಕ್ಕರೆ ಪುಡಿ ಮೊನ್ನೆ ಸ್ವೀಟಿ ಮಾಡ್ಕೊಂಡಿದ್ದು, ಅದನ್ನೇ ಹಾಕ್ತಾಯಿದ್ದೀನಿ. ಇದನ್ನು ಕುದಿಲಿ ಸ್ವಲ್ಪ. ಇದನ್ನು 3-4 ನಿಮಿಷ ಕುದಿಸ್ಬೇಕಾಗತ್ತೆ. ಇದೇನು ಪಾಕ ಬರಬೇಕು ಅಂತಿಲ್ಲ. ನಾವು ಜಾಮೂನಿಗೆ ಯಾವ ಥರ ಮಾಡ್ಕೊತೀವೋ ಆ ಥರ ಬಂದರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ 1/4 ಸ್ಪೂನು ಏಲಕ್ಕಿ ಪುಡಿ ಹಾಕ್ಬಿಡೋಣ. ಹಾಕ್ಬಿಟ್ಟು ಸ್ವಲ್ಪ ಒಂದು ಚಿಟಿಕೆ ಕೇಸರಿ ಕಲರ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಪೂರ್ತಿ ಆಪ್ಷನ್ ಇಲ್ಲ. ಬೇಕಂದರೆ ಹಾಕ್ಬಿಡಿ, ಇಲ್ಲ ಅಂದರೆ ಬೇಡ. ಇದು ಸ್ವಲ್ಪ ನಮಗೆ ಅಂಟು ಬಂದರೆ ಸಾಕು. ನಾವು ಜಾಮೂನಿಗೆ ಯಾವ ಥರ ಇದನ್ನು ಮಾಡ್ತೀವಿ. 1 ನಿಮಿಷ ಕುದಿಬೇಕಾಗುತ್ತೆ. ಇದು 4-5 ನಿಮಿಷ ಕುದ್ದಿದೆ, ಸಾಕು ನಮಗೆ. ಸ್ವಲ್ಪ ಅಂಟು ಬಂದರೆ ಸಾಕು. ನಾವು ಜಾಮೂನಿಗೆ ಯಾವ ಥರ ಮಾಡ್ತೀವೋ ಇಷ್ಟು ಪಾಕ ಬಂದರೆ ಸಾಕು. ಇದು ಬಂದಿದೆ, ಸಾಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡೋಣ. ಹಿಟ್ಟನ್ನು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಒಂದು 15 ನಿಮಿಷ ನೆಂದಿದೆ. ಇವಾಗ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಬಿಡೋಣ. ಇನ್ನೊಂದು ಸಲ ನಾದಿದ್ದೀನಿ. ನಮಗೆ ಪೂರಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಬಿಡೋಣ. ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟು ಹಾಕೊಂಬಿಟ್ಟು ಪೂರಿಗೆ ಎಷ್ಟು ಬೇಕೋ, ಎಷ್ಟೆಲ್ಲ ಬೇಕೋ ಅಷ್ಟು ಉದ್ಕೊಂಬಿಡೋಣ. ಇವಾಗ ಇಷ್ಟು ಉದ್ದಿದ್ದೀನಿ. ದಪ್ಪನೂ ಅಲ್ಲ, ತೆಳ್ಳಗೂ ಅಲ್ಲ, ಈ ಲೆವೆಲಿಗೆಲ್ಲ ಉದ್ಬಿಡೋಣ. ಇವಾಗ ಎಣ್ಣೆ ಕಾದಿದೆ, ಕರಿಯೋಣ. ಮೀಡಿಯಮ್ ಉರಿನಲ್ಲೇ, ತುಂಬ ಕರಿಯೋಂಗಿಲ್ಲ, ಸ್ಮೂತಾಗಿ ಕರ್ಕೋಬೇಕು. ಸ್ವಲ್ಪನೂ ರೋಸ್ಟ್ ಆಗೋಂಗಿಲ್ಲ. ಇದು ಮತ್ತು ಸ್ಮೂತಾಗಿದ್ದರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗುತ್ತೆ. ಸಾಕು. ಈಗ ಇದು ಕರೆದಿದ್ದೀನಿ. ಇದು ಕರೆಕ್ಟಾಗಿ ಕರೆದಿದೆ, ತೆಕ್ಕೊಂಬಿಡೋಣ. ಇವಾಗ ಪಾಕ ಬಿಸಿ ಇದೆ, ಪಾಕದಲ್ಲಿ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮುಳುಗ್ಸೋಣ. ಪಾಕದಲ್ಲಿ ಚೆನ್ನಾಗಿ 2 ಸೈಡು ಚೆನ್ನಾಗಿ ಮುಳುಗಿಸ್ಬಿಡೋಣ. ಸ್ವಲ್ಪ ಬಿಸಿನೇ ಇದೆ ಪಾಕ. ಬಿಸಿ ಇದ್ದರೆ ಚೆನ್ನಾಗಿ ಹಿಡಿಯುತ್ತೆ. ಪಾಕ ಹಿಡಿದಿದೆ, ತೆಕ್ಕೊಂಬಿಡೋಣ. ತೆಕ್ಕೊಂಬಿಟ್ಟು ನಾವೇನು ಪುಡಿ ಮಾಡಿದ್ವು, ಕಡಲೆಬೇಳೆ ಮತ್ತು ಸಕ್ಕರೆ ಪುಡಿನ ಹಾಕ್ಕೊಂಬಿಡೋಣ. ತುಂಬ ಅದ್ಭುತ ಟೇಸ್ಟ್ ಇದು. ಮೊದಲೆಲ್ಲ ತುಂಬ ಮಾಡೋರು. ಇವಾಗ ಈ ಥರ ಮಡಚಿಬಿಡೋಣ. ಮಡಚಿಬಿಟ್ಟು ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಇಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಂಡಿರೋ ಬಾದಾಮಿ ಮತ್ತು ಗೋಡಂಬಿ ಹಾಕಿದ್ದೀನಿ. ಇದೇ ಥರ ಎಲ್ಲವನ್ನು ಮಾಡ್ಕೊಂಬಿಡೋಣ. ಹೀಗೆ ಹಿಟ್ಟು ನೆಂದಿರೋದ್ರಿಂದ ಉಬ್ಬಿಡ್ತವೆ. ಉಬ್ಬಿದ್ರೆ ಪರವಾಗಿಲ್ಲ, ಏನಾಗಲ್ಲ. ನಾವು ಸ್ಮೂತಾಗಿ ಕರ್ಕೋಬೇಕಾಗುತ್ತೆ. ಇವಾಗ ಕರ್ದ ತಕ್ಷಣವೇ ಪಾಕದಲ್ಲಿ ಹಾಕೋಣ. ಇದು ಲಾಸ್ಟಿಂದು ತುಂಬ ಉಬ್ಬಿಡುತ್ತೆ. ನಾವು ಹಿಟ್ಟು ನೆನೆಯಕ್ಕೆ ಬಿಟ್ಟಷ್ಟು ಉಬ್ಬಿಡ್ತವೆ. ಇವಾಗ ಪಾಕನೂ ಖಾಲಿ ಆಗ್ತಾ ಬಂದಿದೆ ಪಾಕದಲ್ಲಿ.
ಹಾಕ್ಕೊಂಬಿಡ್ರಿ. ನಾವು ಈ ಪಾಕದಲ್ಲಿ ಹಾಕಿರೆ ಉಬ್ಬಿರೋದೆಲ್ಲ ಹೋಗುತ್ತೆ. ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ. ಇದೇ ಲಾಸ್ಟಿಂದು. ಇನ್ನು ನಮಗೆ ಪಾಕನೂ ಕರೆಕ್ಟ್ ಆಯಿತು. ಇಲ್ಲಿ ಕಡಲೆ ಪುಡಿನೂ ತುಂಬ ಕರೆಕ್ಟ್ ಆಯಿತು. ಎಲ್ಲ ಅಳತೆ ಪ್ರಕಾರನೇ ಮಾಡಿದ್ದೀನಿ ನಾನು. ಮೊದಲೆಲ್ಲ ತುಂಬ ಮಾಡೋರು. ಇದು ತುಂಬ ಇಷ್ಟ, ಎಂಥರಿಗೂ ಇಷ್ಟ ಇದು. ಇವಾಗ ಇದು ಈ ಥರ ಮಡಚಿಬಿಟ್ಟು ಸಕ್ಕರೆ ಪಾಕ ಇರುತ್ತೆ. ಸ್ವಲ್ಪ ಒಣ ಕೊಬ್ಬರಿ ತುರಿ ಎಲ್ಲಕ್ಕೂ ಹಿಂಗೆ ಮಾಡಿ ರೆಡಿ ಮಾಡಿದ್ದೀನಿ. ತಿನ್ನೋದಕ್ಕಂತೂ ಅದ್ಭುತ. ಇವಾಗ ಮೇಲೆ ಪುಡಿ ಮಾಡಿರೋದು ಬಾದಾಮಿ ಮತ್ತು ಗೋಡಂಬಿ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ. ತುಂಬ ಇಷ್ಟ. ಸ್ವೀಟು ಪೂರಿ ಅಂದ್ರೇ ತುಂಬಾ ಇಷ್ಟ. ಅದ್ರಾಗ ಈ ಥರ ಮಾಡಿ ಪ್ರಿಪ್ರೇಷನ್ ಮಾಡಿರೋಂಥ ಇನ್ನೂ ಸ್ವಲ್ಪ ಜ್ಯೂಸ್ ಇದು ಪಾಕ ಉಳಿದಿದೆ. ಎಲ್ಲವೂ ಹಾಕ್ಕೊಂಬಿಡೋಣ. ಪಾಕ ಹಿಡಿದ್ರಂತೂ ತುಂಬಾ ಟೇಸ್ಟು. ಬಿಸಿ ಬಿಸಿ ಇದ್ದಾಗೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ತಣ್ಣಗಾದ್ರೂ ನಾಳೆನೂ ತಿನ್ಬೋದು. ಆ ಥರ ಅದ್ಭುತ ಟೇಸ್ಟ್. ನಾವಿಟ್ಟು ಕಲಸಿರೋ ರೀತಿಯೇ ನಾವು ಮೊಸರು ಸ್ವಲ್ಪ ತುಪ್ಪ ಎಲ್ಲ ಹಾಕಿರೋದ್ರಿಂದ ಹಾಗೇ ಟೇಸ್ಟ್ ಇರುತ್ತೆ ಪೂರಿ. ಇನ್ನು ಈ ಥರ ಮಾಡಿದಂತೂ ಹೇಳೋದೇ ಬೇಡ. ನೋಡಿ ತುಂಬ ಅದ್ಭುತವಾಗಿದೆ. ಜ್ಯೂಸಿಯಾಗಿ ತುಂಬಾ ಟೇಸ್ಟ್. ನೋಡಿ ಒಂದು ಸಲ ಮಾಡಿದರೆ ಪದೇ ಪದೇ ಮಾಡಬೇಕು, ತಿನ್ನಬೇಕನ್ನೋವಷ್ಟು ಟೇಸ್ಟ್ ಇದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.